ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಕಾವ್ಯ, ಗಿಲ್ಲಿ, ಧನುಷ್ ಹಾಗೂ ಕ್ಯಾಪ್ಟನ್ ಆಗಿದ್ದ ರಘುರವರನ್ನು ಬಿಟ್ಟು ಮನೆಯ ಎಲ್ಲ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದರು. ಅದರಲ್ಲೂ ಅಶ್ವಿನಿ ಹಾಗೂ ಜಾನ್ವಿಯವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದರು, ಡ್ರೆಸ್ಸಿಂಗ್ ರೂಮ್ನಲ್ಲಿ ಹೋಗಿ ಪಿಸು ಪಿಸು ಮಾತನಾಡಿದ್ದಕ್ಕೆ. ಅದರಂತೆಯೇ ಈಗ ಶನಿವಾರವೂ ಬಂದಾಯಿತು. ಈ ಶನಿವಾರದಲ್ಲಿ ಯಾರು ಸೇಫ್ ಆಗ್ತಾರೆ ಹಾಗೂ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ, ಇವತ್ತು ಯಾರ್ಯಾರಿಗೆ ಕ್ಲಾಸ್ ಇದೆ ಅಂತ ನಾನಿವತ್ತು ಹೇಳ್ತೀನಿ ಬನ್ನಿ. ಮೊದಲಿಗೆ ಈ ಶನಿವಾರದ ಸೆಗ್ಮೆಂಟ್ನಲ್ಲಿ ಮೊದಲು ರಕ್ಷಿತಾ ಸೇಫ್ ಆಗ್ತಾರೆ, ಎರಡನೆಯದಾಗಿ ಅಶ್ವಿನಿಯವರು ಸೇಫ್ ಆಗ್ತಾರೆ, ಇನ್ನು ಮೂರನೆಯದಾಗಿ ಸೂರಜ್ರವರು ಸೇಫ್ ಆಗಿದ್ದಾರೆ. ಹಾಗೆಯೇ ನಿಜವಾಗಿಯೂ ಇದು ಎಷ್ಟು ಡಿಸಪಾಯಿಂಟ್ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಆಡ್ತಿದ್ದ ಈ ವ್ಯಕ್ತಿಯನ್ನು ಅದೇಗೆ ಮನೆಗೆ ಕಳಿಸುತ್ತಾರೆ ಎನ್ನುವುದೇ ಒಂದು ಆಶ್ಚರ್ಯವಾಗಿದೆ. ಯಾಕೆಂದರೆ ಈ ವ್ಯಕ್ತಿಗಿಂತ ಏನೂ ಆಡದೆ ಸುಮ್ಮನೆ ಮನೆಯಲ್ಲಿ ಬೆದರುಗೊಂಬೆ ಹಾಗೆ ಕುಳಿತಿರುವವರೇ ಹೆಚ್ಚು. ಅವರನ್ನೆಲ್ಲ ಬಿಟ್ಟು ಈ ಟಾಸ್ಕನ್ನು ಚೆನ್ನಾಗಿ ಆಡ್ತಾರೆ ಹಾಗೂ ಮನೆಯಲ್ಲಿ ಹೆಚ್ಚು ಸ್ಕ್ರೀನ್ ಸ್ಪೇಸ್ ತಗೊಳ್ಳುತ್ತಿದ್ದ ಈ ರಿಷಾರ್ ಅವರನ್ನು ಬಿಗ್ ಬಾಸ್ ರವರು ಈಗ ಮನೆಯಿಂದ ಆಚೆ ಹಾಕಿದ್ದಾರೆ. ಹೌದು, ನಿಮ್ಗೇನಾದರೂ ಅನಿಸುತ್ತಿದೆಯಾ ನಿಜವಾಗ್ಲೂ ರಿಷಾ ಎಲಿಮಿನೇಟ್ ಆಗ್ತಿದ್ಲು ಈ ವಾರ ಅಂತ? ಜನರೆಲ್ಲ ಹೇಳ್ತಿದ್ದು ಈ ವಾರ ಮೋಸ್ಟ್ಲಿ ಅಭಿಷೇಕ್ ಇಲ್ಲ ಮಾಳು ಇಲ್ಲಿ ಸ್ಪಂದನ ಹೋಗ್ತಾರೆ ಮನೆಗೆ ಅಂತ. ಆದರೆ ಇಲ್ಲಿ ಜನರು ಊಹಿಸಲಾಗದಂತೆ ಈಗ ರಿಷಾರ್ ಅವರನ್ನು ಬಿಗ್ ಬಾಸ್ ರವರು ಎಲಿಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹೌದು, ರಿಷಾಗೆ ಸ್ವಲ್ಪ ಕಡಿಮೆ ಓಟ್ ಬಂದಿರಬಹುದು, ಆದರೆ ರಿಷಾಗಿಂತ ಏನೂ ಮಾಡದೆ ಎಲ್ಲೂ ಆಕ್ಟಿವ್ ಆಗಿಲ್ಲದೆ ತುಂಬ ಜನರು ಇನ್ನೂ ಇದ್ದಾರೆ. ಈ ಹುಡುಗಿ ಎಷ್ಟು ಚಂದ ಆಡ್ತಿದ್ಲು, ಎಷ್ಟು ಚಂದ ಮಾತಾಡ್ತಾ ಇದ್ಲು, ಮನೇಲಿ ತುಂಬ ಆಕ್ಟಿವ್ ಆಗಿರೋ ವ್ಯಕ್ತಿನ ಮನೆಯಿಂದ ಆಚೆಗೆ ಹಾಕಿದ್ದಾರೆ ಅಂದರೆ ನೀವು ನಂಬ್ತೀರಾ? ಅಲ್ಲ, ತುಂಬ ಓಟ್ ಕಡಿಮೆ ರಿಷಾಗೆ ಬಂದಿದೆ ಅಂತಲೂ ತಿಳ್ಕೊಳ್ಳಿ, ಆದರೆ ಈ ಅಶ್ವಿನಿ, ಜಾನ್ವಿ ಇವ್ರಿಗೆಲ್ಲ ಯಾರು ಓಟ್ ಮಾಡ್ತಿದ್ದಾರೆ ಅಲ್ವಾ? ನಿಜವಾಗ್ಲೂ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಇನ್ನು ಮೂರನೆಯದಾಗಿ ಗಿಲ್ಲಿ, ರಘು ಹಾಗೂ ಅಶ್ವಿನಿ ಅವ್ರಿಗೆ ಫುಲ್ಲು ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳಬಹುದು. ಹೌದು, ಗಿಲ್ಲಿಗೆ ನೀನು ರೆಸ್ಪೆಕ್ಟ್ ಕೊಡೋದ ಕಲಿ. ನೀನು ಯಾಕೆ ಎಲ್ಲರಿಗೂ ಯಾವಾಗಲೂ ಹಂಗೆ ಬಾಯಿಗೆ ಬಂದಾಗೆ ಮಾತಾಡ್ತೀಯ? ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ ಮಾತಾಡೋದಕ್ಕೆ. ನೀನು ಅಶ್ವಿನಿ ಅವರನ್ನು ಅಂದರೆ ಹಾಳು ಮಾಡಬೇಕು, ಅವರು ಎಣ್ಸೋದನ್ನು, ಅದನ್ನು ಬಿಟ್ಟು ನೀನು ಬೇರೆ ಎಲ್ಲ ಮಾತಾಡ್ತಿದ್ಯಾ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ತಿದ್ಯಾ. ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತಿಲ್ವ ನಿನಗೆ? ಆಮೇಲೆ ಇನ್ನೊಂದು ಸಿಕ್ಕಾಪಟ್ಟೆ ಇವತ್ತು ಗಿಲ್ಲಿಗೆ ಕ್ಲಾಸ್ ತಗೊಳ್ಳೋದೆ ಈ ವಿಚಾರಕ್ಕಾಗಿ. ಏನಂದರೆ ಕೈ ಹಾಕಿ ತಲೆ ಚಿಪ್ ಎಗ್ರಿಸ್ಬಿಡ್ತೀನಿ ಅಂತ ಹೇಳ್ತಾರೆ, ಅದೇ ರೀತಿ ಕತ್ತಿಸ್ಬಿಡ್ತೀನಿ, ಈ ಥರ ಎಲ್ಲ ಮಾತಾಡಿದ್ದಾರೆ ಅಶ್ವಿನಿ ಅವ್ರಿಗೆ ಗಿಲ್ಲಿಯವರು. ಅದಕ್ಕಾಗಿ ಕಿಚ್ಚ ಸರ್ ತುಂಬ ಕ್ಲಾಸ್ ತೊಗೊಂಡಿದ್ದಾರೆ ಗಿಲ್ಲಿಗೆ ಅಂತಲೇ ಹೇಳ್ಬೋದು. ಗಿಲ್ಲಿ ಕೂಡ ಅಶ್ವಿನಿ ಅವ್ರ ಮುಂದೆ ಸಾರಿ ಕೇಳಿದ್ದಾರೆ. ಅದೇ ರೀತಿ ಅಶ್ವಿನಿಯವರು ಕೂಡ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡಿದ್ದಾರೆ. ಅಂದರೆ ಅವರು ನೀವು ಬೇರೆಯವ್ರಿಗೆ ಮೊದಲು ಗೌರವ ಕೊಡೋದು ಕಲೀರಿ, ನಿಮ್ಗೆ ಆಮೇಲೆ ಗೌರವ ಸಿಗುತ್ತೆ. ಯಾವಾಗಲೂ ಹೇಳ್ತೀರಾ ಏಕವಚನ ಏಕವಚನ. ನೀವು ಎಲ್ಲರಿಗಿಂತ ಕೆಟ್ಟದಾಗಿ ಮಾತಾಡ್ತಾ ಇರೋದೇ ಮನೇಲಿ. ನೀವು ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ, ಅದು ಸರಿ. ನೀವು ಎಷ್ಟು ಜನಕ್ಕೆ ಮರ್ಯಾದೆ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ಮನೆಯವ್ರನ್ನೆಲ್ಲ ಯಾರ್ಯಾರು ನಿಮಗೆ ಅಶ್ವಿನಿಯವರು ಮರ್ಯಾದೆ ಕೊಟ್ಟಿರೋ ಕೈ ಎತ್ತಿ ಅಂತಾರೆ. ಆಗ ಮನೆಯವ್ರು ಯಾರು ಕೂಡ ಕೈ ಎತ್ತಲ್ಲ. ಸಿಕ್ಕಾಪಟ್ಟೆ ನಿಜವಾಗ್ಲೂ ಅವಮಾನ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಮೊದಲು ವುಮೆನ್ ಕಾರ್ಡ್ ಯೂಸ್ ಮಾಡೋದನ್ನು ಮೊದಲು ಬಿಡಿ ಅಶ್ವಿನಿ ಅವರೇ ಅಂತ ಕೂಡ ಕೇಳ್ತಾರೆ. ಅದೇ ರೀತಿ ಉಸ್ತುವಾರಿ ಆಗಿದ್ದಾಗ ಅದೇ ನೀರು ಟ್ಯಾಂಕ್ ತುಂಬಬೇಕಾಗಿತ್ತಲ್ಲ, ಅದರಲ್ಲಿ ಉಸ್ತುವಾರಿ ಇಬ್ಬರು ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಗಿಲ್ಲಿ ಹಾಗೂ ಅಶ್ವಿನಿ ಅವ್ರಿಗೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಬೈತಾರೆ. ಯಾರು ಉಸ್ತುವಾರಿ ಕರೆಕ್ಟಾಗಿ ಮಾಡಿದ್ರಿ? ಅಲ್ಲಿ ನೀವು ಹೇಳ್ತೀರಾ ನಾವು ಏಕವಚನ ಬಯಸಲು ನಂಗೆ ಮರ್ಯಾದೆ ಕೊಡ್ತೀನಿ, ನೀವು ಕೊಟ್ರ ಮರ್ಯಾದೆ? ಅಲ್ಲೂ ಬರೀ ಇದೇ ಆಯಿತು. ನೀವು ಯಾರು ಸರಿಯಾಗಿ ಉಸ್ತುವಾರಿ ಸರಿಯಾಗಿ ಇಬ್ಬರು ಮಾಡಿಲ್ಲ ಅಂತ ಇಬ್ಬರಿಗೂ ಕೂಡ ಉಗಿತಾರೆ. ಹಾಗೆ ರಘು ಅವ್ರಿಗೂ ಸ್ವಲ್ಪ ಕ್ಲಾಸ್ ತಗೋತಾರೆ. ಸರ್ ನೀವು ಹೇಳೋ ರೀತಿಲಿ ಹೇಳ್ಬೇಕು ಅಂತ ಅವ್ರಿಗೆ ಅಶ್ವಿನಿ ಅವ್ರಿಗೆ ಅಂತ ಹೇಳ್ತಾರೆ. ಸರ್ ಇವರು ಇವತ್ತೊಂದಿನ ಅಲ್ಲ ಸರ್, ಡೈಲಿ ಅದೇ ಸರ್, ನಾನು ಯಾವಾಗಲೂ ಕರೆದ್ರೂ ಆವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ, ಎಲ್ಲರೂ ಮಾಡಿಬಿಟ್ಟಿರ್ತಾರೆ ಕೆಲಸನ. ಇವ್ರನ್ನ ಹೋಗಿ ಯಾವಾಗಲೂ ಒಳ್ಳೆ ಭಿಕ್ಷೆ ಥರ ಬೇಡಬೇಕು, ನನಗಂತೂ ಸಾಕಾಗೋಗಿದೆ ಸರ್ ಅಂತ ಹೇಳ್ತಾರೆ. ಆವಾಗ ರಘು ಅವ್ರಿಗೆ ಆಯಿತು, ಇನ್ಮೇಲೆ ಯಾರ ಹತ್ರನೂ ಆ ಥರ ನಡ್ಕೋಬೇಡಿ ಅಂತ ಹೇಳ್ತಾರೆ. ಸರ್ ನಾನೇ ನಡ್ಕೊಳ್ಳಿಲ್ಲ ಸರ್, ಅವರು ಏಕವಚನದಲ್ಲಿ ಮಾತಾಡ್ಸಿದ್ದಕ್ಕೆ ನಾನು ಹೋಗು ಅಂದಿದ್ದೆ ಏಕವಚನ ಅನಿಸ್ಬಿಟ್ಟಿದೆ ಸರ್. ಹೋಗು ಅನ್ಲೂಬಾರ್ದ ಸರ್, ಇಲ್ಲಿ ಅವ್ರ ಹೆಸರು ಅಶ್ವಿನಿನೇ ಅಲ್ವಾ ಸರ್, ಅದಕ್ಕೆ ಅಶ್ವಿನಿ ಬನ್ನಿ ಅಂತ ಕರೆದೆ ಸರ್. ಅದು ಒಂಥರ ರೆಸ್ಪೆಕ್ಟ್ ಕೊಟ್ಟಂಗೆ. ಅಶ್ವಿನಿ ಬಾಯ್ಲಿ ಅಂತ ಏನು ಕರೆದಿಲ್ಲ, ಬನ್ನಿ ಅಂತ ಕರೆದಿದ್ದೀನಿ ಸರ್ ಅಂತ ಹೇಳ್ತಾರೆ. ಓಕೆ ನನಗೆ ಅರ್ಥ ಆಗುತ್ತೆ ರಘು ಅವರೇ, ನಿಮ್ಮದು ತಪ್ಪಿಲ್ಲದೆ ಇರ್ಬೋದು, ಬಟ್ ನಿಮ್ಮ ಮಾತನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಂತ
ರಘು ಅವ್ರಿಗೆ ಹೇಳ್ತಾರೆ. ಅದೇ ರೀತಿ ಹೇಳ್ತಾರೆ, ನೀನು ಗಿಲ್ಲಿ ಮಾತು ಕೇಳಿಕೊಂಡು ಯಾಕೆ ಅಶ್ವಿನಿ ಅವ್ರಿಗೆ ಸಾರಿ ಕೇಳಕ್ಕೆ ಮನಸ್ಸಿದ್ರು ನೀನೇನು ಕೇಳಲ್ಲ ಅಂತಾರೆ. ಅದಕ್ಕೆ ರಘು ಅವ್ರು ಹೇಳ್ತಾರೆ, ಇಲ್ಲ ಅಣ್ಣ ನಂಗೆ ಸಾರಿ ಕೇಳೋಕ್ಕೇನು ಮನಸ್ಸಿಲ್ಲ, ಯಾಕಂದರೆ ಅವ್ರು ಅಷ್ಟೆಲ್ಲ ಮಾತಾಡಿದ್ರು, ನನಗೂ ಒಂದು ಏನಂತಾರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ, ಅದಕ್ಕೋಸ್ಕರ ನಾನು ಸಾರಿ ಕೇಳಿಲ್ಲ ಅಣ್ಣ ಅಂತಾರೆ. ಗಿಲ್ಲಿಗೂ ಆಮೇಲೆ ಬೈತಾರೆ, ಅಲ್ಲ ನೀನು ಮಾತ್ರ ಹೋಗಿ ಸಾರಿ ಕೇಳಿದೆ ಅಥವಾ ಬೇರೆಯವ್ರು ಕೇಳಕ್ಕೆ ಹೋಗಿ ನಿಂದಾಗ ನೀನು ಯಾರು ತಡೆಯೋದಕ್ಕೆ ಅಂತ ಇದಕ್ಕೂ ಕೂಡ ಗಿಲ್ಲಿ ಕ್ಲಾಸ್ ತಗೋತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಎಲ್ಲ ಮಿಕ್ಸ್ ಆಗಿ ಇವತ್ತು ಗಿಲ್ಲಿಗೆ ಚೆನ್ನಾಗಿ ರುಬ್ತಾರೆ ಅಂತಲೇ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ನನಗಿದು ಎಲ್ಲದಕ್ಕಿಂತ ಜಾಸ್ತಿ ನೋವಾಗಿದೆ ರಿಷಾ ಹೋಗಿದ್ದು. ಅಷ್ಟು ಅದ್ಭುತವಾಗಿರೋ ಹುಡುಗಿನ ಅಂದರೆ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ಹುಡುಗಿ. ಆ ಹುಡುಗಿನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಿದ್ದಾರೆ. ಇನ್ನು ಇದ್ದವೆಲ್ಲ ಸುಮ್ಮನೆ ಈ ಅಬ್ಬಿ ಸ್ಪಂದನ ಇವರೆಲ್ಲ ಸುಮ್ಮನೆ ವೇಸ್ಟ್ ಗೈಸ್, ಏನೂ ಮಾಡಲ್ಲ. ಸುಮ್ಮನೆ ಇವ್ರು ನೇಂದಕ್ಕೆ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಕಲರ್ಸ್ ಕನ್ನಡ ಕೂಟ ಅಂತ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಜಾನ್ವೀರ್ ಹೇಳ್ತಿರೋದು ಏನಕ್ಕೋ ಸತ್ಯ ಅನ್ನಿಸ್ತಿದೆ. ಅವ್ರನ್ನೆಲ್ಲ ಇಟ್ಕೊಂಡು ಅದೇನು ಮಾಡ್ತಾರೋ ಬಿಗ್ ಬಾಸ್ ಮನೇಲಿ. ಒಬ್ಬ ಮನೆಯನ್ನೆಲ್ಲ ಮೇಂಟೈನ್ ಮಾಡ್ತಿದ್ದಾನೆ ಅಂದರೆ ಅದು ಒಬ್ಬನೇ ಗಿಲ್ಲಿ ಹಾಗೂ ಸ್ವಲ್ಪ ಅಶ್ವಿನಿ, ಇಬ್ಬರೇ, ಇನ್ಯಾರೂ ಅಷ್ಟು ಇಲ್ಲವೇ ಇಲ್ಲ ಮನೇಲಿ. ಸೊ ಈಗ ಏನು ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರಿಷಾ ಔಟ್ ಆಗಿರೋದು ನಿಜವಾಗ್ಲೂ ಬೇಜಾರಾಗಿದೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.